ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾರ್ಟ್ 2 ವಿಡಿಯೋನ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಯಾವ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಮತ್ತು ಡಾಟ್ ಯಾವ ರೀತಿ ಹಿಡಿಯೋದಂತ ತೋರಿಸ್ತಾ ಇದ್ದೀನಿ. ಮತ್ತು ಫ್ರಂಟ್ ಟು ಬ್ಯಾಕು ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನಲ್ಲಿ. ನೋಡಿ, ಈ ರೀತಿ ಲೆವೆಲಾಗಿ ಮಾಡ್ಕೊಳ್ಬೇಕು. ಫಸ್ಟು ಅದನ್ನು ಲೆವೆಲಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಮತ್ತು ಪುನಃ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಆವಾಗ ಕ್ಲೀನಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ನಮಗೆ ಹಾಕಿದಾಗ ಗ್ರಿಪ್ಪಾಗೂ ಕೂರುತ್ತೆ ಆವಾಗ. ಸೊ ಬಟ್ಟೆ ಅಟ್ಯಾಚ್ ಮಾಡಿದೆ ಬಟ್ಟೆ ಇದ್ದರೆ ಈ ರೀತಿ 1.5 ಇಂಚು ಎಕ್ಸ್ಟ್ರಾ ನಾನೇನು ಪ್ಲೈನ್ ಬ್ಲೌಸ್ಗೆ ಹೇಳಿದ್ದೀನಿ ಆ ರೀತಿ ಬಿಟ್ಕೊಂಡ್ರೆ ಇದೇ ರೀತಿ ಫೋಲ್ಡ್ ಮಾಡ್ಬೋದು. ಹಂಗೆ ಬಟ್ಟೆ ಸಾಕಾಗಿಲ್ಲ ಅಂದರೆ ನೀವು ಬೇಕಾದರೆ ಇನ್ನೊಂದು ಬಟ್ಟೆನ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಬೋದು. ಅದು ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ, ಈ ರೀತಿ ಇದು ಸ್ಟಿಚ್ ಮಾಡಿಕೊಂಡೆ. ಇಲ್ಲಿ ಸಿಂಗಲ್ ಸ್ಟಿಚ್ ಅಷ್ಟೇ, ಡಬಲ್ ಸ್ಟಿಚ್ ಏನು ಬೇಡ, ಸಿಂಗಲ್ ಸ್ಟಿಚ್ ಹಾಕಿದ್ರೆ ಸಾಕು. ಇವಾಗ ಸೆಂಟ್ರ್ ಡಾಟ್ನ ಮೆಜರ್ಮೆಂಟ್ ಬ್ಲೌಸ್ ಏನು ಕೊಟ್ಟಿರ್ತಾರೋ ಆ ಬ್ಲೌಸಲ್ಲಿ ನೀವು ಆ ಡಾಟ್ ಪಾಯಿಂಟು ಲೆವೆಲಾಗಿ ಇಟ್ಕೊಳ್ಳಿ. ಆ ಬ್ಲೌಸ್ ಈ ರೀತಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಇಟ್ಕೊಳ್ಳಿ. ಆ ಡಾಟ್ ಪಾಯಿಂಟ್ ಹತ್ರ ಮಾರ್ಕಿಂಗ್ ಹಾಕ್ಕೊಳ್ಳಿ. ಸೊ 1/4 ಇಂಚಿಗೆ ಐತೆ ಅದು ಸ್ಟಿಚಿಂಗು, ನಾವು ಸಹ 1/4 ಇಂಚಿಗೆ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲೊಂದು 4.25 ಅಷ್ಟು ಲೆಂತ್ ಏನೈತೆ ಡಾಟ್ ಪಾಯಿಂಟ್ದು ಅಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಬೇಕು. ಮಾಮೂಲಿ ರಫ್ ಹೊಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಈ ಕಡೆನೂ ಸಹ ಇವಾಗ ಯಾವ ಮೆಜರ್ಮೆಂಟಿಗೆ ನಾನು ಆ ಕಡೆ ಸ್ಟಿಚ್ ಮಾಡಿದ್ನೋ ಅದೇ ಮೆಜರ್ಮೆಂಟಿಗೆ ಇಲ್ಲೂ ಸ್ಟಿಚ್ ಮಾಡ್ಕೊಳ್ಬೇಕು. ಅದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಒಂದು ಸೈಡು ಜಾಸ್ತಿ ಒಂದು ಸೈಡ್ ಕಡಿಮೆ ಅಂತ ಬಂದುಬಿಡುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಮಾಮೂಲಿ ಅದನ್ನು ಕಟ್ ಮಾಡ್ಕೊಳ್ಳಿ. ಇದು ಪ್ಲೇನ್ ಬ್ಲೌಸ್ ಇರೋದ್ರಿಂದ ತುಂಬ ಈಸಿಯಾಗಿ ತೋರಿಸಿದ್ದೀನಿ. ನಿಮಗೂ ಸಹ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ಇವಾಗ ಫ್ರಂಟ್ ಟು ಬ್ಯಾಕು ಅಟ್ಯಾಚ್ಮೆಂಟು, ಫ್ರಂಟ್ ಪಾರ್ಟ್ ಏನೈತೆ ಮೇನ್ ಫ್ಯಾಬ್ರಿಕ್ಕು ಇದು ಮೇಯ್ನು ಇಟ್ಟು ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಮಾಡ್ಕೊಳ್ಳಿ. ಆಮೇಲಿಂದ ಇದನ್ನು ಉಲ್ಟಾ ಮಾಡಿದ್ರೆ ಒಳಗಡೆ ಸೈಡ್ ಬರುತ್ತೆ. ಬಂದಾಗ ಅಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನಮಗೇನು ದಾರ ಬಿಟ್ಕೊಳ್ಳೋದು ಓವರ್ಲಾಕ್ ಹಾಕೋದೆಲ್ಲ ಬೇಕಿಲ್ಲ. ಸೊ ಫಿನಿಶಿಂಗು ಸಹ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ಮಾಡೋದ್ರಿಂದ. ನೋಡಿ, ಇವಾಗ ಒಳಗಡೆ ಭಾಗ ಈ ರೀತಿ ಕಾಣಿಸ್ತೈತೆ. ಇವಾಗ ಅದನ್ನು ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ, ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಆ ಕಡೆ ಸೈಡೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಸೈಡ್ ಇಟ್ಟು ಕ್ಲೀನಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬರುತ್ತೆ. ಇವಾಗ ಇದು ರೈಟು ಲೆಫ್ಟು ಹಿಂಗಿರುತ್ತೆ. ಮತ್ತು ನೋಡಿ, ಫಿನಿಶಿಂಗ್ ಒಳಗಡೆನೂ ಇದೇ ರೀತಿ ಬರುತ್ತೆ. ಮೇಲ್ಗಡೆನೂ ತುಂಬ ಕ್ಲೀನಾಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 3 ವಿಡಿಯೋನಲ್ಲಿ ಸ್ಲೀವ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.